ಇನ್ನು ಕೃಷಿ ತಾಪಂಡ ಗೆಳೆಯ ವೈಶಾಖ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಆದರೆ ವಿಪರ್ಯಾಸ ಅಂತ ಹೇಳಿದ್ರೆ ವೈಶಾಖ ಮೃತದೇಹ ನೋಡೋದಕ್ಕೆ ಬಂದಿದ್ದಂತಹ ಕೃಷಿ ತಾಪಂಡನನ್ನು ಹತ್ತಿರಕ್ಕೂ ಸುಳಿಯೋದಕ್ಕಿಲ್ಲ. ಮೃತದೇಹ ನೋಡೋದಕ್ಕೆ ಏನೇನು ಅಂತ್ಯಕ್ರಿಯೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಓಡೋಡಿ ಬಂದರು ಪಾಪ ಕೃಷಿ ತಾಪಂಡ. ಆದರೆ ವೈಶಾಖ್ ಅವರ ಮಾವ ಕೃಷಿ ತಾಪಂಡ ಅವರನ್ನು ಅಲ್ಲೇ ತಡೆದು ನಿಲ್ಲಿಸಿ ಅವರನ್ನು ವಾಪಸ್ ಕಳಿಸಿದರು. ಮುಖ ನೋಡಲು ಬಿಡದೆ ವಾಪಸ್ ಕಳಿಸಿದ್ದಾರೆ ವೈಶಾಖ್ ಅವರ ಮಾವ. ಸ್ನೇಹಿತ ವೈಶಾಖ್ನನ್ನು ನೆನೆದು ಕಾರ್ನಲ್ಲೇ ಕೃಷಿ ತಾಪಂಡ ಕಣ್ಣೀರು ಹಾಕುತ್ತಾ ಅಲ್ಲಿಂದ ಹೊರಟರು. ಇದು ದೃಶ್ಯಗಳು, ಕೃಷಿ ತಾಪಂಡ ಅವರ ದೃಶ್ಯಗಳು. ಇವತ್ತು ತನ್ನ ಸ್ನೇಹಿತೆ ಜೊತೆಗೆ ಅಲ್ಲಿಗೆ ಬಂದರು ಅಂತ್ಯಕ್ರಿಯೆ ನಡೀತಾ ಇದ್ದಂಥ ಸ್ಥಳಕ್ಕೆ. ಬಟ್ ವೈಶಾಖ್ ಅವರ ಮುಖವನ್ನು ಕೊನೆಯ ಬಾರಿ ಒಂದು ಸತಿ ನೋಡ್ತೀನಿ ಅಂತ ಕೇಳಿದ್ರು ಕೂಡ ಅವರ ಸಂಬಂಧಿಕರು ಅವಕಾಶ ಕೊಡಲಿಲ್ಲ. ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಕೃಷಿ ತಾಪಂಡ ಮತ್ತು ಅವರ ಸ್ನೇಹಿತೆ ಅಲ್ಲಿಗೆ ಬಂದಾಗ ಚಾಮರಾಜಪೇಟೆಯಲ್ಲಿರುವಂಥ ಚಿತಾಗಾರದಲ್ಲಿ ಇವತ್ತು ವೈಶಾಖ್ ಅವರ ಅಂತ್ಯಕ್ರಿಯೆ ನೆರವೇರಿತು. ವೈಶಾಖ್ ಇವತ್ತು ಬೆಳಿಗ್ಗೆ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ವೈಶಾಖ್ ಕೃಷಿ ತಾಪಂಡ ಅವರ ಬಹುಕಾಲದ ಗೆಳೆಯ. ಇನ್ಫ್ಯಾಕ್ಟ್ ಅವರ ಪತ್ನಿ ಬೇರೆದೇ ಆರೋಪಗಳನ್ನು ಮಾಡಿದ್ದಾರೆ ಕೃಷಿ ತಾಪಂಡ ಮತ್ತು ವೈಶಾಖ್ ವಿಚಾರವಾಗಿ. ಅದು ಒಂದು ಕಡೆ, ಅದು ಅವರವರ ಪರ್ಸನಲ್ ವಿಚಾರ. ಆದರೆ ಇವತ್ತೇನು ಆತ್ಮಹತ್ಯೆ ಆಯಿತು, ಅದಾದ ನಂತರ ಅಂತ್ಯಕ್ರಿಯೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಕೃಷಿ ತಾಪಂಡ ಕೂಡ ತನ್ನ ಗೆಳೆಯನ ಮುಖವನ್ನು ಕೊನೆಯದಾಗಿ ಒಂದು ಸತಿ ನೋಡ್ತೀನಿ ಅಂತ ಹೇಳಿ ಅಲ್ಲಿಗೆ ಹೋದರು ಚಾಮರಾಜಪೇಟೆಯ ಚಿತಾಗಾರಕ್ಕೆ. ಬಟ್ ಅಲ್ಲಿ ವೈಶಾಖ್ ಅವರ ಮಾವ ಅಲ್ಲೇ ನಿಂತಿದ್ದರು. ಯಾವುದೇ ಕಾರಣಕ್ಕೂ ನಿಮ್ಮನ್ನು ಹತ್ರಕ್ಕೆ ಬಿಡೋದಿಲ್ಲ, ನೀವು ಇಲ್ಲಿಂದ ಹೊರಡಿ ಅಂತ ಹೇಳಿ ಅವರಿಗೆ ತಾಕೀತು ಮಾಡಿ ಕಳಿಸಿದ್ರು. ಅದಾದ ನಂತರ ಕೃಷಿ ತಾಪಂಡ ಕಾರ್ನಲ್ಲೇ ಕೂತು ಬಿಕ್ಕಿ ಅತ್ತು ಅಲ್ಲಿಂದ ತೆರಳಿದ್ರು.